ಮಾರ್ಚ್ 3ರಂದು ಯಜ್ಞವಲ್ಕ್ಯ ಸ್ಮೃತಿ ಅಂದು ಇಂದು ಎಂದೆಂದಿಗೂ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀನಿವಾಸ ಸೀರ್ನೂರ್ಕರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಿರಿಯ ಪತ್ರಕರ್ತ ಹಾಗೂ ಸಾಹಿತಿ ಶ್ರೀನಿವಾಸ ಸೀರ್ನೂರ್ಕರ್ ಅವರು ರಚಿಸಿರುವ ಅಂದು ಇಂದು ಎಂದೆಂದಿಗೂ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮವು ಮಾರ್ಚ್ 3ರಂದು ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹಾಗೂ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯ ಅಸ್ಸಾಂನ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಜೆ.ಎಸ್. ಪಾಟೀಲ್ ಅವರು ಕೃತಿ ಲೋಕಾರ್ಪಣೆ ಮಾಡಲಿದ್ದಾರೆ. ಹಾಗೂ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಭೌತಶಾಸ್ತ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜೀವ್ ಜೋಶಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಕೃತಿಯ ಕುರಿತು ಮಾತನಾಡಲಿದ್ದಾರೆ. ಕೃತಿಯ ಲೇಖಕರಾದ ಶ್ರೀನಿವಾಸ ಸೀರ್ನೂರ್ಕರ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿರಲಿದ್ದು ಹಾಗೂ ಪ್ರಕಾಶನದ ಉಪಾಧ್ಯಕ್ಷರಾದ ಜಗನ್ನಾಥ್ ಉಟ್ಟಿಗೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಮಾತಾಡೋ ಉದ್ದೇಶ ಏನಂತಂದ್ರೆ, ಶ್ರೀ ವಿಜಯ ಪ್ರಕಾಶನ ಪ್ರಾರಂಭ ಆಗಿ ಮೊದಲನೇ ಕೃತಿಯನ್ನು ನಾವು ಪ್ರಕಾಶನ ಮಾಡಿದ್ದೇವೆ. ಹಾಗೂ ಅದರ ಲೋಕಾರ್ಪಣೆ ಸಮಾರಂಭವನ್ನು ಬರುವ ಭಾನುವಾರದಂದು 3ನೇ ತಾರೀಕು ಕಲಬುರಗಿಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದೇವೆ. ಕೃತಿಯ ಹೆಸರು ಯಾಜ್ಞವಲ್ಕ್ಯ ಸ್ಮೃತಿ ಅಂದು ಇಂದು ಎಂದೆಂದು. ಈ ಕೃತಿ ಲೇಖಕರು ನಮ್ಮ ಪ್ರಕಾಶನದ ಅಧ್ಯಕ್ಷರಾದ ಶ್ರೀನಿವಾಸ ಸೀರ್ನೂರ್ಕರ್ ಅವರು. ಯಾಜ್ಞವಲ್ಕ್ಯ ಸ್ಮೃತಿ ಭಾರತೀಯ ಜ್ಞಾನ ಪರಂಪರೆ, ಅಂದರೆ ಇವತ್ತು ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಅಂತ ಏನು ಕರಿತಾ ಇದ್ದೀವಿ, ಆ ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ನ ಅಡಿಯಲ್ಲಿ ಬರುವಂಥ ಒಂದು ವಿಶೇಷವಾದ ಕೃತಿ. ಸ್ಮೃತಿಕಾರರಲ್ಲೇ ಅತಿ ಪ್ರಖ್ಯಾತ ಸ್ಮೃತಿಕಾರರು ಯಾಜ್ಞವಲ್ಕರು. ಅವರ ಯಾಜ್ಞವಲ್ಕ್ಯ ಸ್ಮೃತಿಯ ಬಗ್ಗೆ, ಅದರ ಪ್ರಸ್ತುತತೆ ಮತ್ತು ಅದರ ಸಾರ್ವಕಾಲಿಕ ಗುಣಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಇವತ್ತು ಭಾರತೀಯ ಕಾನೂನುಗಳು ಹೇಗೆ ಯಾಜ್ಞವಲ್ಕ್ಯ ಸ್ಮೃತಿಯಿಂದ ಪ್ರೇರಣೆಗೊಂಡಿವೆ ಅನ್ನೋದ್ರ ಬಗ್ಗೆ ತುಂಬ ವಿಶೇಷವಾಗಿ ಅದರ ಲೌಕಿಕ ಆಯಾಮಗಳನ್ನು ಸಹ ಶ್ರೀನಿವಾಸ ಸೀರ್ನೂರ್ಕರ್ ಅವರು ಅದರಲ್ಲಿ ತುಂಬ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ಈ ಕೃತಿ ಲೋಕಾರ್ಪಣೆ ಮಾಡಲು ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದ ಮೊದಲನೇ ಕುಲಪತಿಗಳಾಗಿದ್ದಂತಹ ಹಾಗೂ ಕಲಬುರಗಿಯ ವಿಶ್ವವಿದ್ಯಾಲಯದಲ್ಲೂ ಕೂಡ ಕಾನೂನು ವಿಭಾಗದಲ್ಲಿ ಸೇವೆ ಸಲ್ಲಿಸಿರುವ ಹಾಗೂ ರಾಷ್ಟ್ರೀಯ ಕಾನೂನು ವಿದ್ಯಾಲಯ ಅಸ್ಸಾಂನ ಉಪಕುಲಪತಿಗಳಾಗಿದ್ದರು ಡಾಕ್ಟರ್ ಜೆ.ಎಸ್. ಪಾಟೀಲರು. ಡಾಕ್ಟರ್ ಜೆ.ಎಸ್. ಪಾಟೀಲರು ನಮ್ಮ ಭಾಗದವರೇ. ಅವರು ಈ ಕೃತಿಯ ಲೋಕಾರ್ಪಣೆ ಮಾಡಲು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಭೌತಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ರಾಜೀವ್ ಜೋಶಿ. ಅವರು ಈ ಕೃತಿಯ ಮುಖ್ಯ ಅತಿಥಿಗಳಾಗಿ ಬಂದು ಕೃತಿಯ ಬಗ್ಗೆ ಮಾತಾಡ್ತಾರೆ. ಅವರಿಗೆ ಈ ವಿಜ್ಞಾನದ ವಿಷಯಗಳ ಜೊತೆಗೆ ಈ ಭಾರತೀಯ ಶಾಸ್ತ್ರ ಮತ್ತು ಧರ್ಮಶಾಸ್ತ್ರದ ವಿಷಯಗಳ ಬಗ್ಗೆ ವಿಶೇಷ ಅಧ್ಯಯನ ಇರುವುದರಿಂದ ಅವರು ಈ ಕೃತಿ ಬಗ್ಗೆ ಮಾತಾಡಲು ಒಪ್ಪಿಗೆ ಕೊಟ್ಟಿದ್ದಾರೆ. ಅವರು ಬರ್ತಾರೆ. ಹಾಗೂ ಕಾರ್ಯಕ್ರಮದಲ್ಲಿ ಲೇಖಕರಾದಂಥ ಶ್ರೀನಿವಾಸ ಸೀರ್ನೂರ್ಕರ್ ಅವರು ಉಪಸ್ಥಿತರಿರ್ತಾರೆ ವೇದಿಕೆಯ ಮೇಲೆ. ನಮ್ಮ ಪ್ರಕಾಶನದ ಉಪಾಧ್ಯಕ್ಷರಾದಂಥ ಜಗನ್ನಾಥ್ ಉಟ್ಟಿಗಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಒಟ್ಟಲ್ಲಿ ಇದು ಒಂದು ವಿಶೇಷವಾದ ಕೃತಿ ಅಂತ ಹೇಳಬಹುದು. ಈಗಾಗಲೇ ಸೀರ್ನೂರ್ಕರ್ ಅವರು ವಿಜ್ಞಾನೇಶ್ವರ, ಯಾಜ್ಞವಲ್ಕ್ಯ ಸ್ಮೃತಿಗೆ ಒಂದು ವ್ಯಾಖ್ಯಾನವಾದಂಥ ವಿಜ್ಞಾನೇಶ್ವರರು ಬರೆದಂಥ ವಿಜ್ಞಾನೇಶ್ವರ ಮಿತಾಕ್ಷರ ಅನ್ನುವಂಥ ಕೃತಿಯ ಬಗ್ಗೆ ಅಧ್ಯಯನ ಮಾಡಿ ಕೃತಿ ಬರೆದಿದ್ದಾರೆ. ಅದು ಯಾಜ್ಞವಲ್ಕ್ಯ ಸ್ಮೃತಿಯ ಒಂದು ಪ್ರೇರಣೆಯಾಗಿತ್ತು. ಈ ಕೃತಿಯಲ್ಲಿ ಮೂಲ ಯಾಜ್ಞವಲ್ಕ್ಯ ಸ್ಮೃತಿಯ ಶ್ಲೋಕಗಳನ್ನು ಆಧಾರವಾಗಿಟ್ಟುಕೊಂಡು ಅನೇಕ ಆಯಾಮಗಳನ್ನು ಇವರು ಚರ್ಚೆ ಮಾಡಿದ್ದಾರೆ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.